ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸ್ ಇಂಗ್ಲಿಷ್. ಸ್ನೇಹಿತರೆ, ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋದಲ್ಲಿದ್ದೀವಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ದಿನಾಲು ಮಾತನಾಡುವಂತಹ 110 ಇಂಗ್ಲೀಷ್ ಸೆಂಟೆನ್ಸನ್ನು ಅಭ್ಯಾಸ ಮಾಡ್ತೀವಿ. ಸೊ ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ಯಾರಿಗೆ ಐಸ್ ಕ್ರೀಮ್ ಬೇಕು? ಯಾರಿಗೆ ಐಸ್ ಕ್ರೀಮ್ ಬೇಕು ಕೇಳ್ತೀವಲ್ಲ, ಹೂ ವಾಂಟ್ಸ್ ಐಸ್ ಕ್ರೀಮ್? ಹೂ ವಾಂಟ್ಸ್ ಐಸ್ ಕ್ರೀಮ್? ಇಲ್ಲಿ ಐಸ್ ಕ್ರೀಮ್ ಜಾಗದಲ್ಲಿ ನೀವು ಪಾನಿಪುರಿ, ಗೋಬಿ ಮಂಚೂರಿ, ಮಸಾಲೆ ದೋಸೆ, ವಾಟ್ ಎವರ್ ಇಟ್ ಈಸ್, ನೀವು ಬೇಕಾಗಿರುವಂತಹ ವಸ್ತುವಿನ ಹೆಸರನ್ನು ಆ್ಯಡ್ ಮಾಡಿ ವಾಕ್ಯ ಚೇಂಜ್ ಮಾಡ್ಬೋದು. ನೀನು ಸ್ವಲ್ಪನೂ ಅವನ ಬಗ್ಗೆ ಯೋಚಿಸಲಿಲ್ಲ, ನೀನು ಸ್ವಲ್ಪ ಕೂಡ ಅವನ ಬಗ್ಗೆ ಯೋಚನೆ ಮಾಡಿಲ್ಲ, ನೀನು ಚೂರು ಅವನ ಬಗ್ಗೆ ಯೋಚನೆ ಮಾಡಲಿಲ್ಲ ಅನ್ನೋದಕ್ಕೆ ಯು ಡಿಡಂಟ್ ಈವನ್ ಥಿಂಕ್ ಅಬೌಟ್ ಹಿಮ್. ಯು ಡಿಡಂಟ್ ಈವನ್ ಥಿಂಕ್ ಅಬೌಟ್ ಹಿಮ್. ನಿನ್ನ ತಲೆಗೆ ಎಣ್ಣೆ ಹಾಕಿಕೋ, ನಿನ್ನ ತಲೆಗೆ ಎಣ್ಣೆ ಹಾಕು. ಅಪ್ಲೈ ಆಯಿಲ್ ಆನ್ ಯುವರ್ ಹೇರ್. ಅಪ್ಲೈ ಆಯಿಲ್ ಆನ್ ಯುವರ್ ಹೇರ್. ನಾನು ತಮಾಷೆ ಮಾಡಿದ್ದು, ನಾನು ಜಸ್ಟ್ ತಮಾಷೆ ಮಾಡಿದ್ದು ಮರೆ ಅಂತೀವಲ್ಲ, ಐ ವಾಸ್ ಜಸ್ಟ್ ಕಿಡಿಂಗ್. ಐ ವಾಸ್ ಜಸ್ಟ್ ಕಿಡಿಂಗ್. ನನ್ನನ್ನು ಕ್ಷಮಿಸಿ, ನನಗೆ ಸರಿಯಾಗಿ ಸಮಯಕ್ಕೆ ಬರಲು ಆಗಲಿಲ್ಲ. ನನ್ನನ್ನು ಕ್ಷಮಿಸಿ, ನನಗೆ ಇನ್ ಟೈಮ್ ಬರೋಕ್ಕಾಗಿಲ್ಲ ಅಂತ ಹೇಳ್ತೀವಲ್ಲ, ಐ ಆಮ್ ಸಾರಿ ಐ ಗಾಟ್ ಲೇಟ್. ಐ ಆಮ್ ಸಾರಿ ಐ ಗಾಟ್ ಲೇಟ್. ಇದರ ಜವಾಬ್ದಾರ ನೀನೆ, ಇದರ ರೆಸ್ಪಾನ್ಸಿಬಲ್ ನೀನೆ ಅನ್ನೋದಕ್ಕೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಖಂಡಿತ ನಾನು ನಿನ್ನನ್ನು ಭೇಟಿ ಮಾಡ್ತೀನಿ, ಖಂಡಿತ ನಾನು ನಿನ್ನ ಮೀಟ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಶ್ಯೂರ್ಲಿ ಮೀಟ್ ಯು. ಐ ವಿಲ್ ಶ್ಯೂರ್ಲಿ ಮೀಟ್ ಯು. ನೀನು ಯಾವಾಗಲೂ ಗಡಿಬಿಡಿಯಿಂದ ಮರಿತೀಯ, ನೀನು ಯಾವಾಗಲೂ ಗಡಿಬಿಡಿ ಮಾಡ್ಕೊಂಡು ಮರಿತೀಯ ಅಂತ ಹೇಳೋದಕ್ಕೆ ಯು ಆಲ್ವೇಸ್ ಫಾರ್ಗೆಟ್ ಇನ್ ಹೇಸ್ಟ್. ಯು ಆಲ್ವೇಸ್ ಫಾರ್ಗೆಟ್ ಅಂದರೆ ನೀನು ಯಾವಾಗಲೂ ಮರಿತೀಯ, ಇನ್ ಹೇಸ್ಟ್ ಅಂದರೆ ಗಡಿಬಿಡಿಯಿಂದ. ಮೊದಲ ತಿಂಗಳು ಯಾವುದು? ವಿಚ್ ಈಸ್ ದ ಫಸ್ಟ್ ಮಂತ್. ವಿಚ್ ಈಸ್ ದ ಫಸ್ಟ್ ಮಂತ್. ಒಂದು ತಿಂಗಳಿಗೆ ಎಷ್ಟು ವಾರಗಳು? ಹೌ ಮೆನಿ ವೀಕ್ಸ್ ಆರ್ ದೇರ್ ಇನ್ ಅ ಮಂತ್. ಹೌ ಮೆನಿ ವೀಕ್ಸ್ ಆರ್ ದೇರ್ ಇನ್ ಅ ಮಂತ್. ನಾವೆಲ್ಲರೂ ಇಂಗ್ಲೀಷ್ ಭಾಷೆ ಕಲಿಯಬೇಕು, ನಾವೆಲ್ಲರೂ ಕೂಡ ಇಂಗ್ಲೀಷ್ ಭಾಷೆನ ಕಲಿಬೇಕು ಅನ್ನೋದಕ್ಕೆ ವಿ ಆಲ್ ಮಸ್ಟ್ ಲರ್ನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ವಿ ಆಲ್ ಮಸ್ಟ್ ಲರ್ನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಅವನ ಪ್ರತಿಭೆ ಹೊಗಳಲು ಯೋಗ್ಯ. ಅವನ ಟ್ಯಾಲೆಂಟ್ ಇದೆಯಲ್ಲ, ಅದು ಪ್ರೈಸ್ ವರ್ದಿ, ಅಥವಾ ಅವನ ಟ್ಯಾಲೆಂಟನ್ನು ಹೊಗಳ್ಬೋದು, ಅಷ್ಟು ಚೆನ್ನಾಗಿದೆ ಅಂತೀವಲ್ಲ, ಹಿಸ್ ಟ್ಯಾಲೆಂಟ್ ಈಸ್ ಪ್ರೈಸ್ ವರ್ದಿ. ಹಿಸ್ ಟ್ಯಾಲೆಂಟ್ ಈಸ್ ಪ್ರೈಸ್ ವರ್ದಿ. ಅವಳು ನಮ್ಮನ್ನು ಕದ್ದು ಮುಚ್ಚಿ ನೋಡುತ್ತಿದ್ದಾಳೆ. ಅವಳು ನಮ್ಮನ್ನು ಕದ್ದು ಮುಚ್ಚಿ ನೋಡ್ತಾ ಇದ್ದಾಳೆ ಅಂತ ಹೇಳೋದಕ್ಕೆ ಶಿ ಈಸ್ ಸ್ನೀಕಿಂಗ್ ಔಟ್ ಅಟ್ ಹಸ್. ಶಿ ಈಸ್ ಸ್ನೀಕಿಂಗ್ ಔಟ್ ಎಟ್ ಅಸ್. ನೀನು ಇವತ್ತು ನನಗೆ ಹೇಗೆ ಕಾಲ್ ಮಾಡಿದೆ? ನೀನು ಇವತ್ತು ನನಗೆ ಹೆಂಗೆ ಕಾಲ್ ಮಾಡಿದೆ ಮರೆಯ ಕೇಳ್ತೀವಲ್ಲ, ಹೌ ಡಿಡ್ ಯು ಕಾಲ್ ಮೀ ಅಪ್ ಟುಡೇ? ಹೌ ಡಿಡ್ ಯು ಕಾಲ್ ಮೀ ಅಪ್ ಟುಡೇ? ಭಾರತ ಗಣತಂತ್ರ ಆಗಿದ್ದು ಯಾವಾಗ? ಅಥವಾ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿದ್ದು ಯಾವಾಗ ಕೇಳಬೇಕಿದ್ರೆ ವೆನ್ ಡಿಡ್ ಅಂತ ಶುರು ಮಾಡಬೇಕು. ವೆನ್ ಡಿಡ್ ಇಂಡಿಯಾ ಬಿಕಮ್ ಇಂಡಿಪೆಂಡೆನ್ಸ್? ರಿಪಬ್ಲಿಕ್. ಸ್ವತಂತ್ರ ದಿನಾಚರಣೆ ಆಗಿದ್ದರೆ ಇಂಡಿಪೆಂಡೆನ್ಸ್ ಹೇಳ್ತೀವಿ, ಇಲ್ಲಿ ಗಣತಂತ್ರ ಇರೋದ್ರಿಂದ ರಿಪಬ್ಲಿಕ್. ವೆನ್ ಡಿಡ್ ಇಂಡಿಯಾ ಬಿಕಮ್ ರಿಪಬ್ಲಿಕ್. ನೀನು ಹುಟ್ಟಿದ್ದು ಯಾವಾಗ? ವೆನ್ ವರ್ ಯು ಬಾರ್ನ್? ವೆನ್ ವರ್ ಯು ಬಾರ್ನ್? ನಾನು ಈಗಲೇ ಹೋಗಲೇಬೇಕು, ನಾನು ಈಗ ಹೋಗಲೇಬೇಕು. ಐ ಮಸ್ಟ್ ಲಿವ್ ನೌ. ಐ ಮಸ್ಟ್ ಲಿವ್ ನೌ. ನೀನು ಕಷ್ಟಪಟ್ಟು ಕೆಲಸ ಮಾಡುವವರೆಗೆ ನೀನು ಯಶಸ್ವಿ ಆಗೋದಿಲ್ಲ. ನೀನು ಎಫರ್ಟ್ ಹಾಕಿ ಕಷ್ಟಪಟ್ಟು ಕೆಲಸ ಮಾಡು, ಅಲ್ಲಿವರೆಗೆ ನೀನು ಸಕ್ಸಸ್ ಆಗಲ್ಲ ಅಂತ ಹೇಳುವ ಅರ್ಥದ ವಾಕ್ಯ. ಅನ್ಲೆಸ್ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಸಕ್ಸೀಡ್. ಅನ್ಲೆಸ್ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಸಕ್ಸೀಡ್. ನೀವು ಅವರ ಬಳಿ ನನ್ನನ್ನು ಮಾತಾಡಿಸ್ತೀರಾ? ಅವ್ರ ಜೊತೆ ನಾನು ಮಾತಾಡಬೇಕು, ನೀವು ಸ್ವಲ್ಪ ಮಾತಾಡಿಸ್ತೀರಾ ನನ್ನ ಜೊತೆ ಅವರನ್ನು ಅಂತ ಕೇಳಬೇಕಿದ್ರೆ ಕುಡ್ ಯು ಪ್ಲೀಸ್ ಮೇಕ್ ಮೀ ಟಾಕ್ ಟು ಹಿಮ್? ಕುಡ್ ಯು ಪ್ಲೀಸ್ ಮೇಕ್ ಮೀ ಟಾಕ್ ಟು ಹಿಮ್? ಕ್ಷಮಿಸಿ, ನಿಮ್ಮ ಧ್ವನಿ ಕಟ್ ಆಗ್ತಿದೆ. ಸಾಮಾನ್ಯವಾಗಿ ಫೋನ್ ಕಾಲ್ ಮಾಡಿದಾಗ ಈ ರೀತಿಯ ಒಂದು ವಾಕ್ಯವನ್ನು ಹೇಳ್ತೀವಿ, ಐ ಆಮ್ ಸಾರಿ ಯು ಆರ್ ಬ್ರೇಕಿಂಗ್ ಅಪ್. ಐ ಆಮ್ ಸಾರಿ ಯು ಆರ್ ಬ್ರೇಕಿಂಗ್ ಅಪ್. ಇಲ್ಲಿ ಯು ಆರ್ ಬ್ರೇಕಿಂಗ್ ಅಪ್ ಅಂದರೆ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಅನ್ನುವಂಥ ಅರ್ಥನೇ ಬರುತ್ತೆ. ನೀವಿನ್ನೂ ಮೂವಿ ಟಿಕೆಟ್ ತೆಗೆದುಕೊಂಡಿಲ್ವಾ? ಇನ್ನೂ ಮೂವಿ ಟಿಕೆಟ್ ತಗೊಂಡಿಲ್ವಾ ಕೇಳಬೇಕಿದ್ರೆ ಹ್ಯಾವಂಟ್ ಯು ಬಾಟ್ ದ ಟಿಕೆಟ್ ಸೋ ಫಾರ್? ಹ್ಯಾವಂಟ್ ಯು ಬಾಟ್ ದ ಟಿಕೆಟ್ ಸೋ ಫಾರ್? ರಸ್ತೆ ರಿಪೇರಿ ನಡೀತಿದೆ. ದ ರೋಡ್ ಈಸ್ ಅಂಡರ್ ರಿಪೇರಿಂಗ್. ಅಂಡರ್ ರಿಪೇರಿಂಗ್ ಅಂದರೆ ರಿಪೇರಿಯಲ್ಲಿದೆ ಅಥವಾ ರಿಪೇರಿ ನಡೀತಿದೆ ಅಂತೇಳಿ. ಫೋನ್ ಚಾರ್ಜಿಂಗ್ನಿಂದ ತೆಗಿ.
Unplug the phone from charging. Unplug the phone from charging. ಈ ಬಸ್ ಎಲ್ಲಿಗೆ ಹೋಗುತ್ತೆ, ಈ ಬಸ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಬೇಕಿದ್ರೆ ವೇರ್ ಡಸ್ ದಿಸ್ ಬಸ್ ಗೋ, ವೇರ್ ಡಸ್ ದಿಸ್ ಬಸ್ ಗೋ. ರೈಲು ಬರಲು ಇನ್ನೂ ಅರ್ಧ ಗಂಟೆ ಬಾಕಿ ಇದೆ. ಸಾಮಾನ್ಯವಾಗಿ ಬಸ್ ಬರೋದಕ್ಕೆ, ರೈಲು ಬರೋದಕ್ಕೆ ಇನ್ನೂ ಹಾಫ್ ಆನ್ ಅವರ್ ಇದೆ ಅಂತ ಹೇಳ್ತೀವಲ್ಲ. ಇಟ್ ಈಸ್ ಸ್ಟಿಲ್ ಹಾಫ್ ಆನ್ ಅವರ್ ಫಾರ್ ದ ಟ್ರೈನ್ ಟು ಅರೈವ್. ಇಟ್ ಈಸ್ ಸ್ಟಿಲ್ ಹಾಫ್ ಆನ್ ಅವರ್ ಫಾರ್ ದ ಟ್ರೈನ್ ಟು ಅರೈವ್. ದಿಯಾ ಯಾಕೆ ಬೇಜಾರಾಗಿದ್ದಾಳೆ ಅಂತ ಅವರೆಲ್ಲರಿಗೂ ಗೊತ್ತು. ದೇ ಆಲ್ ನೋ ವೆರಿ ವೆಲ್ ವೈ ದಿಯಾ ಈಸ್ ಅಪ್ಸೆಟ್. ದೇ ಆಲ್ ನೋ ವೆರಿ ವೆಲ್, ಅವರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತು ವೈ ದಿಯಾ ಈಸ್ ಅಪ್ಸೆಟ್, ದಿಯಾ ಯಾಕೆ ಅಪ್ಸೆಟ್ ಇದ್ದಾಳೆ ಅಂತ. ಇವತ್ತು ಯಾಕೆ ನೀನು ಇಷ್ಟು ತಡ, ಯಾಕೆ ಇಷ್ಟು ಲೇಟ್ ಇವತ್ತು ಕೇಳ್ತೀವಲ್ಲ. ವೈ ಆರ್ ಯು ಸೋ ಲೇಟ್ ಟುಡೇ, ವೈ ಆರ್ ಯು ಸೋ ಲೇಟ್ ಟುಡೇ. ಈ ಫ್ಯಾನ್ ಯಾಕೆ ತಿರುಗ್ತಿಲ್ಲ, ಈ ಫ್ಯಾನ್ ಯಾಕೆ ತಿರುಗ್ತಿಲ್ಲ ಅನ್ನೋದಕ್ಕೆ ವೈ ಇಸ್ ದಿಸ್ ಫ್ಯಾನ್ ಇಸ್ ನಾಟ್ ವರ್ಕಿಂಗ್, ವೈ ಇಸ್ ದಿಸ್ ಫ್ಯಾನ್ ಇಸ್ ನಾಟ್ ವರ್ಕಿಂಗ್. ನೀನು ಯಾವಾಗ ಓದ್ತೀಯಾ ನೀನು ಕೇಳಬೇಕಿದ್ರೆ ವೆನ್ ಡು ಯು ಸ್ಟಡಿ, ವೆನ್ ಡು ಯು ಸ್ಟಡಿ. ಯಾವಾಗ ಓದಿದ್ದೇ ಕೇಳಬೇಕಿದ್ರೆ ವೆನ್ ಡಿಡ್ ಯು ಸ್ಟಡಿ ಆಗುತ್ತೆ. ಇದು ಯಾವಾಗ ಶುರು ಆಗುತ್ತೆ, ಈ ಮೂವಿ ಯಾವಾಗ ಶುರು ಆಗುತ್ತೆ, ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಈ ಯಕ್ಷಗಾನ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದು ಯಾವಾಗ ನಾಟಕ ಶುರುವಾಗುತ್ತೆ, ಈ ರೀತಿ ಕೇಳ್ತೀವಲ್ಲ. ವೆನ್ ಡಸ್ ಇಟ್ ಸ್ಟಾರ್ಟ್ಸ್, ವೆನ್ ಡಸ್ ಇಟ್ ಸ್ಟಾರ್ಟ್ಸ್. ನೀನು ಈ ಸೀರೆ ಯಾವಾಗ ತಗೊಂಡೆ, ವೆನ್ ಡಿಡ್ ಯು ಬೈ ದಿಸ್ ಸಾರಿ, ವೆನ್ ಡಿಡ್ ಯು ಬೈ ದಿಸ್ ಸಾರಿ. ನಿನ್ನ ಬರ್ಡೇ ಯಾವಾಗ, ನಿನ್ನ ಬರ್ತ್ಡೇ ಯಾವಾಗ ಕೇಳ್ತೀವಲ್ಲ. ವೆನ್ ಈಸ್ ಯುವರ್ ಬರ್ಡೇ, ವೆನ್ ಈಸ್ ಯುವರ್ ಬರ್ಡೇ. ನೀನು ವಾಪಸ್ ಯಾವಾಗ ಬರ್ತೀಯಾ, ವೆನ್ ಆರ್ ಯು ಕಮಿಂಗ್ ಬ್ಯಾಕ್, ವೆನ್ ಆರ್ ಯು ಕಮಿಂಗ್ ಬ್ಯಾಕ್ ಅಥವಾ ವೆನ್ ಆರ್ ಯು ರಿಟರ್ನ್. ನಾನು ಕರೆ ಮಾಡಿದಾಗ ರವಿ ಹೊರಗಡೆ ಇದ್ದ, ನಾನು ರವಿಗೆ ಫೋನ್ ಮಾಡಿದ್ದೆ, ಆಗ ಅವನು ಹೊರಗಡೆ ಇದ್ದ ಅಂತ ಹೇಳುವ ಅರ್ಥದ ವಾಕ್ಯ. ರವಿ ವಾಸ್ ಔಟ್ ವೆನ್ ಐ ಕಾಲ್ಡ್, ರವಿ ವಾಸ್ ಔಟ್, ವೆಂಟ್ ಔಟ್ ಕೂಡ ಆಗುತ್ತೆ. ರವಿ ವಾಸ್ ವೆಂಟ್ ಔಟ್ ವೆನ್ ಐ ಕಾಲ್ಡ್. ನಿನಗೆ ಪರೀಕ್ಷೆ ಯಾವಾಗ, ವೆನ್ ಈಸ್ ಯುವರ್ ಎಕ್ಸಾಮ್, ವೆನ್ ಈಸ್ ಯುವರ್ ಎಕ್ಸಾಮ್. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯುವುದಿಲ್ಲ. ಇಟ್ಸ್ ಅ ಫೇಮಸ್ ಕೋಟ್, ಒನ್ ಆಫ್ ದ ಫೇಮಸ್ ಇಂಗ್ಲಿಷ್ ಕೋಟ್. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೆ ಕಾಯೋದಿಲ್ಲ ಅಂತೇಳಿ ಅದರದ ಕನ್ನಡ ಟ್ರಾನ್ಸ್ಲೇಷನ್ ಇದು. ಇಂಗ್ಲೀಷಲ್ಲಿ ಈ ರೀತಿ ಇದೆ ಅದು. ಟೈಮ್ ಆ್ಯಂಡ್ ಟೈಡ್ಸ್ ಆರ್ ವೈಟ್ಸ್ ಫಾರ್ ನನ್. ನೋಡಿ, ಇಲ್ಲಿ ಪ್ರಾಸ ಕೂಡ ಇದೆ, ರೈಮ್ ಕೂಡ ಇದೆ, ಅಂದರೆ ಟಿ ರೈಮ್ ಆಗಿದೆ. ಟೈಮ್ ಆ್ಯಂಡ್ ಟೈಡ್ಸ್ ಆರ್ ವೈಟ್ಸ್ ಫಾರ್ ನನ್. ನೀನು ಫೋನ್ ಯಾವಾಗ ಚೇಂಜ್ ಮಾಡಿದೆ, ವೆನ್ ಡಿಡ್ ಯು ಚೇಂಜ್ ಯುವರ್ ಫೋನ್, ವೆನ್ ಡಿಡ್ ಯು ಚೇಂಜ್ ಯುವರ್ ಫೋನ್. ನಿನಗೆ ಸಮಯ ಸಿಕ್ಕಾಗ ಮೆಸೇಜ್ ಮಾಡು, ನಿನಗೆ ಟೈಮ್ ಸಿಕ್ಕಾಗ ಮೆಸೇಜ್ ಮಾಡು ಅಂತೀವಲ್ಲ. ವೆನ್ ಎವರ್ ಯು ಹ್ಯಾವ್ ಟೈಮ್ ಮೆಸೇಜ್ ಮೀ, ವೆನ್ ಎವರ್ ಯು ಹ್ಯಾವ್ ಟೈಮ್. ಯಾವಾಗ ನಿನಗೆ ಟೈಮ್ ಸಿಗುತ್ತೋ ಮೆಸೇಜ್ ಮೀ, ನನಗೆ ಮೆಸೇಜ್ ಮಾಡು. ನಾನು ಮನೆಗೆ ಬಂದಾಗ ದಿಯಾ ಅಳ್ತಾ ಇದ್ಲು, ನಮ್ಮ ಮನೆಗೆ ಬಂದಾಗ ದಿಯಾ ಅಳ್ತಾ ಇದ್ಲು. ವೆನ್ ಐ ಕೇಮ್ ಹೋಮ್ ದಿಯಾ ವಾಸ್ ಕ್ರೈಯಿಂಗ್, ವೆನ್ ಐ ಕೇಮ್ ಹೋಮ್ ದಿಯಾ ವಾಸ್ ಕ್ರೈಯಿಂಗ್. ತ್ರಿಷಾ ಅವನನ್ನು ಯಾವಾಗ ಭೇಟಿ ಮಾಡ್ತಾಳೆ, ವೆನ್ ವಿಲ್ ತ್ರಿಷಾ ಮೀಟ್ ಹಿಮ್. ಫ್ಯೂಚರ್ ಟೆನ್ಸ್ ಇದೆ ನೋಡಿ ಇದು. ವೆನ್ ವಿಲ್ ಯಾವಾಗ, ಫ್ಯೂಚರಲ್ಲಿ. ತ್ರಿಷಾ ಮೀಟ್ ಹಿಮ್, ತ್ರಿಷಾ ಅವನನ್ನು ಮೀಟ್ ಮಾಡ್ತಾಳೆ. ಇವತ್ತಿನ ಶೋ ಹೇಗಿತ್ತು. ಸಾಮಾನ್ಯವಾಗಿ ನಾಟಕಗಳನ್ನು ನೋಡಿದಾಗ ಈ ಒಂದು ವರ್ಡ್, ಶೋ ಅನ್ನೋ ವರ್ಡ್ ಯೂಸ್ ಆಗುತ್ತೆ. ಹೌ ವಾಸ್ ಟುಡೇಸ್ ಶೋ, ಹೌ ವಾಸ್ ಟುಡೇಸ್ ಶೋ. ನಾನು ದೆಹಲಿಯಿಂದ ಬರ್ತಾ ಇದ್ದೀನಿ, ನಾನು ಡೆಲ್ಲಿಯಿಂದ ಬರ್ತಿದ್ದೀನಿ. ಐ ಆಮ್ ಕಮಿಂಗ್ ಫ್ರಮ್ ಡೆಲ್ಲಿ, ಐ ಆಮ್ ಕಮಿಂಗ್ ಫ್ರಮ್ ಡೆಲ್ಲಿ. ಅವರು ಪಾರ್ಕಿನಿಂದ ಬಂದರು. ದೆ ಕೇಮ್ ಫ್ರಮ್ ಪಾರ್ಕ್, ದೆ ಕೇಮ್ ಫ್ರಮ್ ಪಾರ್ಕ್. ಅವನು ನಾಳೆಯಿಂದ ಕೆಲಸ ಮಾಡ್ತಾನೆ ಇದು. ಅವನು ನಾಳೆಯಿಂದ ಕೆಲಸ ಮಾಡ್ತಾನೆ. ಹಿ ವಿಲ್ ವರ್ಕ್ ಫ್ರಮ್ ಟುಮಾರೋ, ಹಿ ವಿಲ್ ವರ್ಕ್ ಫ್ರಮ್ ಟುಮಾರೋ. ನಾನು ನಾಳೆಯಿಂದ ಕೆಲಸ ಮಾಡ್ತೀನಿ. ಐ ವಿಲ್ ವರ್ಕ್ ಫ್ರಮ್ ಟುಮಾರೋ, ಐ ವಿಲ್ ವರ್ಕ್ ಫ್ರಮ್ ಟುಮಾರೋ. ಕಿರಣ 10 ಗಂಟೆಯಿಂದ ಕೆಲಸ ಮಾಡ್ತಾನೆ. 10 o'clock ಕಿರಣ ವರ್ಕ್ ಮಾಡ್ತಾನೆ ಅಂತ ಹೇಳಬೇಕಿದ್ರೆ ಕಿರಣ್ ವಿಲ್ ವರ್ಕ್ ಫ್ರಮ್ 10 o'clock, ಕಿರಣ್ ವಿಲ್ ವರ್ಕ್ ಫ್ರಮ್ 10 o'clock. ನಾನು ರಾಮನಿಂದ ಇದನ್ನು ಕೇಳಿದೆ, ರಾಮ ನನಗಿದನ್ನ ಹೇಳ್ದ, ನಾನು ಇದನ್ನು ರಾಮನಿಂದ ಕೇಳಿದ್ದು. ಐ ಹರ್ಡ್ ಇಟ್ ಫ್ರಮ್ ರಾಮ್, ಐ ಹರ್ಡ್ ಇಟ್ ಫ್ರಮ್ ರಾಮ್. ನಾವು ತೀರ್ಥಹಳ್ಳಿಯವರು, ವಿ ಆರ್ ಫ್ರಮ್ ತೀರ್ಥಹಳ್ಳಿ, ವಿ ಆರ್ ಫ್ರಮ್ ತೀರ್ಥಹಳ್ಳಿ. ಅವನು ಇದನ್ನು ಹೊಸ ಅಂಗಡಿಯಿಂದ ಖರೀದಿಸಿದ, ಇದನ್ನು ಅವನು ಹೊಸ ಅಂಗಡಿಯಿಂದ ಪರ್ಚೇಸ್ ಮಾಡ್ದ. ಹಿ ಈಸ್ ಬೈಯಿಂಗ್ ಇಟ್ ಫ್ರಮ್ ನ್ಯೂ ಶಾಪ್, ಹಿ ಈಸ್ ಬೈಯಿಂಗ್ ಇಟ್ ಫ್ರಮ್ ನ್ಯೂ ಶಾಪ್. ನಾನು ಈಗ ಸಾಗರದಿಂದ ಬರ್ತಾ ಇದ್ದೀನಿ. ನೌ ಐ ಆಮ್ ಕಮಿಂಗ್ ಫ್ರಮ್ ಸಾಗರ್, ನೌ ಐ ಆಮ್ ಕಮಿಂಗ್ ಫ್ರಮ್ ಸಾಗರ್.
ನಾನು ಮೊಬೈಲನ್ನು ಬೆಡ್ನಿಂದ ಎತ್ತಿಕೊಂಡೆ. ಬೆಡ್ ಮೇಲೆ ಬಿದ್ದಿತ್ತು, ಬೆಡ್ಡಿಂದ ಎತ್ಕೊಂಡೆ ಅನ್ನುವ ಅರ್ಥದ ವಾಕ್ಯ. ಐ ಪಿಕ್ ದ ಮೊಬೈಲ್ ಆಫ್ ದ ಬೆಡ್. ಐ ಪಿಕ್ ದ ಮೊಬೈಲ್ ಆಫ್ ದ ಬೆಡ್. ನಾನು ಸ್ಕ್ರೀನ್ ಮೇಲಿಂದ ಧೂಳನ್ನು ತೆಗಿತಿದ್ದೀನಿ, ಮೊಬೈಲ್ ಸ್ಕ್ರೀನಿಂದ. ಐ ಆಮ್ ವೈಪಿಂಗ್ ದ ಡಸ್ಟ್ ಆಫ್ ದ ಸ್ಕ್ರೀನ್. ಐ ಆಮ್ ವೈಪಿಂಗ್ ದ ಡಸ್ಟ್ ಆಫ್ ದ ಸ್ಕ್ರೀನ್. ಮಂಗ ಮರದಿಂದ ಹಾರಿತು. ಮಂಕಿ ಜಂಪ್ಡ್ ಆಫ್ ದ ಟ್ರೀ. ಮಂಕಿ ಜಂಪ್ಡ್ ಆಫ್ ದ ಟ್ರೀ. ಟೇಬಲ್ ಮೇಲಿಂದ ಕಪ್ಪನ್ನು ತೆಗೆ. ಮೂವ್ ದ ಕಪ್ ಆಫ್ ದ ಟೇಬಲ್. ಮೂವ್ ದ ಕಪ್ ಆಫ್ ದ ಟೇಬಲ್. ಎಲೆಗಳು ಮರದಿಂದ ಬೀಳ್ತಾ ಇದೆ. ಲೀವ್ಸ್ ಆರ್ ಫಾಲಿಂಗ್ ಆಫ್ ದ ಟ್ರೀ. ಫಾಲಿಂಗ್ ಆಫ್ ಬೀಳ್ತಾ ಇದೆ. ಲೀವ್ಸ್ ಆರ್ ಫಾಲಿಂಗ್ ಆಫ್, ಎಲೆಗಳು ಬೀಳ್ತಿವೆ. ಆಫ್ ದ ಟ್ರೀ ಮರದಿಂದ. ಅವನು ಬಸ್ಸಿನಿಂದ ಇಳಿಯುತ್ತಿದ್ದಾನೆ. ಹಿ ಈಸ್ ಗೆಟಿಂಗ್ ಆಫ್ ದ ಬಸ್. ಅವನು ಸೋಮವಾರದಿಂದ ಪ್ರಯತ್ನಿಸ್ತಾ ಇದ್ದಾನೆ. ಸೋಮವಾರದಿಂದನೂ ಪ್ರಯತ್ನಿಸ್ತಿದ್ದಾನೆ ಅನ್ನುವ ಅರ್ಥದ ವಾಕ್ಯ. ಹಿ ಹ್ಯಾಸ್ ಬೀನ್ ಟ್ರೈಯಿಂಗ್ ಸಿನ್ಸ್ ಮಂಡೇ. ಹಿ ಹ್ಯಾಸ್ ಬೀನ್ ಟ್ರೈಯಿಂಗ್ ಸಿನ್ಸ್ ಮಂಡೇ. ಅಭಿ 2 ಗಂಟೆಯಿಂದಲೂ ನಡೀತಾ ಇದ್ದಾನೆ. ಅಭಿ ಹ್ಯಾಸ್ ಬೀನ್ ವಾಕಿಂಗ್ ಸಿನ್ಸ್ 2. ಅಭಿ ಹ್ಯಾಸ್ ಬೀನ್ ವಾಕಿಂಗ್ ಸಿನ್ಸ್ 2. ನಾನು ಬೆಳಗ್ಗೆಯಿಂದಲೂ ಓದ್ತಾ ಇದ್ದೀನಿ. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಐ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್. ಅವನು ನಿನ್ನೆಯಿಂದಲೂ ಇಲ್ಲಿದ್ದಾನೆ. ಹಿ ಹ್ಯಾಸ್ ಹಿಯರ್. ಹಿ ಹ್ಯಾಸ್ ಹಿಯರ್. ಅವನು ಇಲ್ಲಿದ್ದಾನೆ. ಸಿನ್ಸ್ ಎಸ್ಟರ್ಡೇ, ನಿನ್ನೆಯಿಂದಲೂ. ಅಕ್ಕ 5 ಗಂಟೆಯಿಂದಲೂ ಮನೆಯಲ್ಲಿದ್ದಾಳೆ. ಸಿಸ್ಟರ್ ಇಸ್ ಎಟ್ ಹೋಮ್ ಸಿನ್ಸ್ 5 o'clock. ಸಿಸ್ಟರ್ ಇಸ್ ಎಟ್ ಹೋಮ್ ಸಿನ್ಸ್ 5 o'clock. ನಾನು ಇದನ್ನು ನಿನಗೋಸ್ಕರ ಮಾಡಿದ್ದು. ಐ ಡಿಡ್ ಇಟ್ ಫಾರ್ ಯು. ಐ ಡಿಡ್ ಇಟ್, ನಾನು ಇದನ್ನ ಮಾಡಿದೆ. ಫಾರ್ ಯು, ನಿನಗೋಸ್ಕರ. ಅವನು ನನ್ನ ಬಳಿ ಹಣಕ್ಕೋಸ್ಕರ ಬಂದ. ಅವನ ನಂತರ ಬಂದಿದ್ದು ದುಡ್ಡಿಗೋಸ್ಕರ ಅನ್ನುವ ಅರ್ಥದ ವಾಕ್ಯ. ಹಿ ಕೇಮ್ ಟು ಮೀ. ಅವನ ನಂತರ ಬಂದ ಫಾರ್ ಮನಿ, ಹಣಕ್ಕೋಸ್ಕರ. ಹಿ ಕೇಮ್ ಟು ಮೀ ಫಾರ್ ಮನಿ. ನಾನು ಕೋಲಾರಕ್ಕೆ ಓದಲು ಹೋಗುತ್ತೇನೆ. ಐ ಆಮ್ ಗೋಯಿಂಗ್ ಟು ಕೋಲಾರ್ ಫಾರ್ ಸ್ಟಡಿ. ಐ ಆಮ್ ಗೋಯಿಂಗ್ ಟು ಕೋಲಾರ್ ಇಲ್ಲ, ಕೋಲಾರ ಇರೋ ಜಾಗದಲ್ಲಿ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಫಾರ್ ಸ್ಟಡಿ. ಐ ಆಮ್ ಗೋಯಿಂಗ್ ಟು ಸಾಗರ್ ಫಾರ್ ಸ್ಟಡಿ. ಐ ಆಮ್ ಗೋಯಿಂಗ್ ಟು ಶಿವಮೊಗ್ಗ ಫಾರ್ ಸ್ಟಡಿ. ಈ ರೀತಿ ವಾಕ್ಯ ಚೇಂಜ್ ಮಾಡ್ಬೋದು. ಆ ಹುಡುಗ ಇದನ್ನು ನಿನಗೋಸ್ಕರ ಮಾಡಿದ್ದು. ದಟ್ ಬಾಯ್ ಡಿಡ್ ಇಟ್ ಫಾರ್ ಯು. ದಟ್ ಬಾಯ್ ಡಿಡ್ ಇಟ್ ಫಾರ್ ಯು. ಅವನು ಇಲ್ಲಿಗೆ ಹಣಕ್ಕಾಗಿ ಬಂದನು. ಹಿ ಕೇಮ್ ಹಿಯರ್ ಫಾರ್ ಮನಿ. ಹಿ ಕೇಮ್ ಹಿಯರ್ ಫಾರ್ ಮನಿ. ನಿಮ್ಮ ತಂದೆಗೆ ಎಷ್ಟು ವರ್ಷ? ಹೌ ಓಲ್ಡ್ ಇಸ್ ಯುವರ್ ಫಾದರ್? ಹೌ ಓಲ್ಡ್ ಇಸ್ ಯುವರ್ ಫಾದರ್? ಅವನು ಹೇಗೆ ಹೋಗ್ತಾನೆ? ಹೌ ಡಸ್ ಹಿ ಗೋ? ಹೌ ಡಸ್ ಹಿ ಗೋ? ಇಲ್ಲಿ ಹೌ ವಿಲ್ ಹಿ ಗೋ ಕೂಡ ಆಗುತ್ತೆ. ನನಗೆ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನನಗೆ ವೆಜ್ ಬಿರಿಯಾನಿ ಮಾಡೋದು ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಟು ಕುಕ್ ವೆಜ್ ಬಿರಿಯಾನಿ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಹೌ ಟು ಕುಕ್, ಹೇಗೆ ಮಾಡೋದು ಅಂತೇಳಿ ವೆಜ್ ಬಿರಿಯಾನಿ. ಈ ಸಿನಿಮಾವನ್ನು ನೀನು ಎಷ್ಟು ಎಂಜಾಯ್ ಮಾಡಿದೆ? ಹೌ ಮಚ್ ಡಿಡ್ ಯು ಎಂಜಾಯ್ ದಿಸ್ ಮೂವಿ? ಹೌ ಮಚ್ ಡಿಡ್ ಯು ಎಂಜಾಯ್ ದಿಸ್ ಮೂವಿ? ನಿಮಗೆ ಎಷ್ಟು ಮಕ್ಕಳು? ಸಾಮಾನ್ಯವಾಗಿ ಕೇಳ್ತಿರ್ತಾರಲ್ಲ ಪೇರೆಂಟ್ಸ್ಗೆ. ಹೌ ಮೆನಿ ಚಿಲ್ಡ್ರನ್ ಡು ಯು ಹ್ಯಾವ್? ಹೌ ಮೆನಿ ಚಿಲ್ಡ್ರನ್ ಡು ಯು ಹ್ಯಾವ್? ಅವನಿಗೆ ಎಷ್ಟು ಮಕ್ಕಳು? ಹೌ ಮೆನಿ ಚಿಲ್ಡ್ರನ್ ಡಸ್ ಹಿ ಹ್ಯಾವ್? ಹೌ ಮೆನಿ ಚಿಲ್ಡ್ರನ್ ಡಸ್ ಹಿ ಹ್ಯಾವ್? ಮೊಬೈಲ್ನಲ್ಲಿ ನೀನು ಎಷ್ಟು ಸಮಯ ಕಳಿತೀಯಾ? ಇತ್ತೀಚಿನ ದಿನಗಳಲ್ಲಿ ತುಂಬ ಅನ್ನೆಸರಿಯಾಗಿ ಮೊಬೈಲ್ ಕಳೀತಿರ್ತಾರೆ. ಸೊ ಈ ಪ್ರಶ್ನೆಯನ್ನು ಹೀಗೆ ಕೇಳಬೇಕು. ಹೌ ಮಚ್ ಟೈಮ್ ಡು ಯು ಸ್ಪೆಂಡ್ ಇನ್ ಮೊಬೈಲ್? ಹೌ ಮಚ್ ಟೈಮ್ ಡು ಯು ಸ್ಪೆಂಡ್ ಇನ್ ಮೊಬೈಲ್? ನೀನು ತಬಲ ವಾದನ ಹೇಗೆ ಕಲಿತೆ? ಹೌ ಡು ಯು ಲರ್ನ್ ಟು ಪ್ಲೇ ತಬಲಾ? ಹೌ ಡು ಯು ಲರ್ನ್ ಟು ಪ್ಲೇ ತಬಲಾ? ಈ ಮೆಷಿನ್ ಹೇಗೆ ಉಪಯೋಗಿಸ್ತಾರೆ? ಹೌ ಟು ಯೂಸ್ ದಿಸ್ ಮೊಬೈಲ್? ಮೆಷಿನ್ ಇದೆ, ಮೆಷಿನ್ ಅಂತ ಚೇಂಜ್ ಮಾಡ್ಬೋದು. ಹೌ ಟು ಯೂಸ್ ದಿಸ್ ಮೆಷಿನ್. ಹೊಸ ಮೊಬೈಲ್ಗಳು ತಗೊಂಡಾಗ ಅದನ್ನು ಕೂಡ ಕೇಳ್ಬೋದು, ಹೌ ಟು ಯೂಸ್ ದಿಸ್ ಮೊಬೈಲ್ ಅಂತೇಳಿ. ಈ ಸಮಸ್ಯೆ ಬಗೆಹರಿಸೋದು ಹೇಗೆ? ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಒಂದು ತಿಂಗಳಲ್ಲಿ ನೀನು ಎಷ್ಟು ಪುಸ್ತಕ ಓದ್ತೀಯ? 1 ಮಂತ್ ಟೈಮ್ ಕೊಟ್ಟರೆ ನಿನಗೆ, ನೀನು ಎಷ್ಟು ಬುಕ್ ಓದ್ತೀಯ ಕೇಳಬೇಕಿದ್ರೆ ಹೌ ಮೆನಿ ಬುಕ್ಸ್ ಡು ಯು ರೀಡ್ ಇನ್ ಅ ಮಂತ್? ಹೌ ಮೆನಿ ಬುಕ್ಸ್ ಡು ಯು ರೀಡ್? ನೀನು ಎಷ್ಟು ಪುಸ್ತಕವನ್ನು ಓದ್ತೀಯ ಇನ್ ಅ ಮಂತ್, ಒಂದು ತಿಂಗಳಲ್ಲಿ. ನೋಡು ಜನ ಹೇಗೆ ಹಬ್ಬ ಆಚರಿಸ್ತಿದ್ದಾರೆ. ಸಿ ಹೌ ದ ಪೀಪಲ್ ಆರ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್. ಸಿ ಹೌ ದ ಪೀಪಲ್ ಆರ್ ಸೆಲೆಬ್ರೇಟಿಂಗ್ ದ ಫೆಸ್ಟಿವಲ್. ನೀನು ಯಾವಾಗ ಅಲ್ಲಿಗೆ ಹೋಗ್ತೀಯಾ? ಹೌ ಆಫನ್ ಡು ಯು ಗೋ ದೇರ್? ಆಫನ್ ಅಂದರೆ ಅವಾಗವಾಗ ಅಂತೇಳಿ, ಹೌ ಆಫನ್ ಅಂದರೆ ಯಾವಾಗ ಅಂತೇಳಿ.
How often do you go there? ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಎಷ್ಟು ದೂರ? How far is the bus stop from here? How far is the bus stop from here? ನೀನು ಎಷ್ಟು ದೂರ ಹೋಗ್ಬೋದು? How far can you go? ಆಗತ್ತೆ ನಿನ್ನ ಹತ್ರ? How far can you go? ನೀನು ಯಾರನ್ನ ಕರೆಯೋಕೆ ಹೋಗ್ತಿದ್ಯಾ? Whom are you going to invite? Whom are you going to invite? ನಿನಗೆ ನನ್ನ ಬ್ಯಾಗ್ ಯಾರು ಕೊಟ್ಟರು? Whom did you give my bag? Whom did you give my bag? ನೀನು ಯಾರನ್ನ ನೋಡಿದೆ? Who did you see? Who did you see? ನೀನು ಯಾವಾಗ ನಿದ್ದೆ ಮಾಡಿದೆ? ನೀನು ಯಾವಾಗ ನಿದ್ದೆ ಮಾಡಿದೆ ಕೇಳಬೇಕಿದ್ರೆ when did you sleep? When did you sleep? ಸುಮಳ ಪೋಷಕರು ಬಂದಾಗ ಸುಮ ಎಲ್ಲಿದ್ಲು? ಸಾಮಾನ್ಯವಾಗಿ ಸ್ಕೂಲಲ್ಲಿ ಬರುವಂಥ ವಾಕ್ಯ ಇದು. ಸುಮಳ ಪೇರೆಂಟ್ಸ್ ಬಂದಿದ್ರಲ್ಲ ಅವಾಗ ಸುಮ ಎಲ್ಲಿದ್ಲು, ಯಾವ ಕ್ಲಾಸಲ್ಲಿದ್ಲು ಕೇಳ್ತೀವಲ್ಲ. ವೇರ್ ವಾಸ್ ಸುಮ ವೆನ್ ಆರ್ ಪೇರೆಂಟ್ಸ್ ಟರ್ನ್ಡ್ ಅಪ್? ಟರ್ನ್ಡ್ ಅಪ್ ಅಂದರೆ ಬಂದಾಗ ಅಂತೇಳಿ. ವೇರ್ ವಾಸ್ ಸುಮ ವೆನ್ ಆರ್ ಪೇರೆಂಟ್ಸ್ ಟರ್ನ್ ಅಪ್? ದಿವ್ಯಾಳ ಅಂಕಲ್ ಯಾವಾಗ ಮನೆಗೆ ಬರ್ತಾರೆ? ವೆನ್ ವಿಲ್ ದಿವ್ಯಾಸ್ ಅಂಕಲ್ ಕಮ್ ಹೋಮ್? ನಾನು ಬಂದಾಗೆಲ್ಲ ನಾವು ಸಿನಿಮಾ ನೋಡೋಕ್ಕೆ ಹೋಗೋಣ. Whenever I come, we will go for a movie. Whenever I come, we will go for a movie. ನಿನ್ನ ಅಣ್ಣ ಹೇಗಿದ್ದಾನೆ? How is your brother? How is your brother? ನಿನ್ನ ರಜಾ ದಿನಗಳು ಹೇಗಿದ್ದವು? ಅಡುಗೆ ಯಾರು ಮಾಡ್ತಾರೆ? Who will cook the food? Who will cook the food? ನಿನಗೆ ಕಾಲ್ ಮಾಡಿದ್ನಲ್ಲ ಅವನು ನನ್ನ ಸ್ನೇಹಿತ. That is my friend. ಅವನು ನನ್ನ ಫ್ರೆಂಡ್. Who had called you? ನಿನಗೆ ಕಾಲ್ ಮಾಡಿದವನು. ನಾನು ಯಾರಿಗೆಲ್ಲ ಗೊತ್ತು ಅವರೆಲ್ಲ ನನ್ನ ಇಷ್ಟಪಡ್ತಾರೆ. Whoever knows me loves me. Whoever knows me loves me. ನೀನು ಯಾಕೆ ಹೇಳಿದೆ? Why did you tell? Why did you tell? ನೀನು ಯಾಕೆ ಅಳ್ತಾ ಇದೀಯಾ? Why are you crying? Why are you crying? ನೀನು ಯಾಕೆ ಒಳಗೆ ಬರಲ್ಲ? ನೀನು ಯಾಕೆ ಒಳಗೆ ಬರ್ತಿಲ್ಲ ಕೇಳಬೇಕಿದ್ರೆ Why don't you come in? Why don't you come in? ಅವನು ಯಾಕೆ ಕೆಲಸ ಬಿಟ್ಟ? Why did he quit the job? Quit the job ಅಂದರೆ ಕೆಲಸ ಬಿಡೋದು. Why did he quit the job ಅಂದರೆ ಅವನು ಯಾಕೆ ಕೆಲಸ ಬಿಟ್ಟ? ನೀನು ಈ ಟೇಬಲ್ ಯಾಕೆ ಖರೀದಿಸಿದೆ? Why did you buy this table? Why did you buy this table? ನೀನು ಬಾಕ್ಸ್ ಯಾಕೆ ಓಪನ್ ಮಾಡಿದೆ? Why did you open the box? Why did you open the box? ನೀನು ಯಾಕೆ ಸಿಟ್ಟಿನಲ್ಲಿದೆಯಾ? ಯಾಕೆ ಬೇಜಾರಲ್ಲಿದೆಯಾ? ವೈ ಆರ್ ಯು ಸೋ ಆ್ಯಂಗ್ರಿ ಅಥವಾ ವೈ ಆರ್ ಯು ಆ್ಯಂಗ್ರಿ? ಇವತ್ತು ಯಾಕೆ ನೀನು ಇಷ್ಟು ಸುಸ್ತಾಗಿದೆಯಾ? ವೈ ಆರ್ ಯು ಸೋ ಟಯರ್ಡ್ ಟುಡೇ? ವೈ ಆರ್ ಯು ಸೋ ಟಯರ್ಡ್ ಟುಡೇ? ನೀನು ನಟ ಆಗೋಕ್ಕೆ ಯಾಕೆ ಇಷ್ಟಪಡ್ತೀಯಾ? ನೀನು ಯಾಕೆ ಆ್ಯಕ್ಟರ್ ಆಗೋಕ್ಕೆ ಇಷ್ಟಪಡ್ತೀಯಾ? ವೈ ಡು ಯು ವಾಂಟ್ ಟು ಬಿಕಮ್ ಆ್ಯನ್ ಆ್ಯಕ್ಟರ್? ವೈ ಡು ಯು ವಾಂಟ್ ಟು ಬಿಕಮ್ ಆ್ಯನ್ ಆ್ಯಕ್ಟರ್? ಇವತ್ತು ಬೆಳಗ್ಗೆ ಯಾಕೆ ನೀನು ತಡವಾದೆ? Why were you late this morning? Why were you late this morning? ಯಾಕೆ ಅಂತ ನಾನು ಕೇಳ್ಬೋದಾ? ಯಾಕೆ ಅಂತ ಕೇಳ್ಬೋದಾ? May I ask you why? May I ask you why? ನೀನು ಅಲ್ಲಿಂದ ಯಾಕೆ ಓಡಿದೆ? Why did you run from there? Why did you run from there? ನೀನು ಯಾಕೆ ನಿರಾಶನಾಗಿದೆಯಾ? Why are you disappointed? ಅಥವಾ Why are you upset? ಅವಳು ಅದರ ಬಗ್ಗೆ ಯಾಕೆ ಹೇಳಿಲ್ಲ? Why don't she tell about that? Why don't she tell about that? ಅವರು ಯಾಕೆ ಬಿಲ್ಡಿಂಗ್ ಸುತ್ತಾ ಇದ್ದಾರೆ? Why are they walking around that building? Why are they walking around that building? ನನ್ನ ಜೊತೆ ಬನ್ನಿ ಅಂತೇಳಿ ನಾವು ತುಂಬ ಸರಿ ಹೇಳ್ತಿರ್ತೀವಿ. ಇದು ಆ್ಯಕ್ಚುಲಿ ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಪ್ಲೇ ಲಿಸ್ಟ್ ಸ್ಪೋಕನ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಸಿಂಪಲ್ ಇಂಗ್ಲೀಷ್ ಮತ್ತು ಶಾರ್ಟ್ ಇಂಗ್ಲೀಷ್ ಮತ್ತು ಡೈಲಿ ಯೂಸ್ ಸ್ಪೋಕನ್ ಸೆಂಟೆನ್ಸ್ಗಳನ್ನು ಪ್ರತ್ಯೇಕವಾದ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀವಿ. ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ಪದೇ ಈ ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ರಿಪೀಟೆಡ್ಲಿ ನೋಡ್ತಾ ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.